ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡವನಯ್ಯ ನಾನೇನು ಮಾಡಲಿ ಕಡುಬಡವನಯ್ಯ ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡವನಯ್ಯ ಎನ್ನ ಕಾದೆ ಕಮ್ಮ ದೇಹ ದೇಗುಲ 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 ಎನ್ನ ಶಿರವೇ ಒನ್ನ ಕಲಸ ವೈನ ಬಸವಣ್ಣವರು ಗುರುವಿಗೆ ಸಾರಿ ಸಾರಿ ಈ ಮಾತನ್ನ ಹೇಳ್ಯಾರ. ಹೇಳ್ಯಾರು ಇದರ ಮಾತಿನ ಅರ್ಥ ಏನದ, ಇದ್ರ ತಾತ್ಪರ್ಯ ಏನದ? ಅನ್ನ ಬಸವಣ್ಣವರು ಗುರುವಿಗೆ ಮಾತು ಹೇಳಿರಂತ ಬಸು ಏನಂತೀವ? ಭಗವಂತ ಯಪ್ಪ ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರ. ಆದ್ರ ಅಂತವೆಲ್ಲ ಕಟ್ಟಲಕ್ಕ ನನ್ನಿಂದ ಸಾಧ್ಯ ಇಲ್ಲ. ನಾವು ಭಕ್ತಿ ಒಳಗೆ ಬಹಳ ಬಡವದ್ರಪ್ಪ. ನಮ್ಮ ಕಾಲ ಒಯ್ದು ಕಂಬ ಮಾಡ್ಕೋ, ದೇಹ ಒಯ್ದು ದೇಗುಲ ಮಾಡ್ಕೋ, ನನ್ನ ಶಿರ ಒಯ್ದು ನಿನ್ನ ಕಳಸ ಮಾಡ್ಕೋ ಅಂದ್ರು ಗುರುವಿಗೆ ಭಗವಂತ ಯಾರು? ಅನ್ನ ಬಸವಣ್ಣವರು. ಹೇಳ್ಯಾರು ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಇವತ್ತ ನಾವು ನೀವೆಲ್ಲರೂ ನಡಿಬೇಕಾಗ್ಯದ. ಹೌದು ವಿಶ್ವಾಸನ ಇಟ್ಟುಕೊಂಡು ನಾವು ನೀವೆಲ್ಲರೂ ನಡಿಬೇಕಾಗ್ಯದ. ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಆ ಸರ್ಜೋಡಿ ಕಲಾವಿದರ ಕಡೆ ಹೋಗಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಬೇಕಂತ ಮಾಡಿರಿ? ನನ್ನಪ್ಪ ತ್ರಿಕಾಲಜ್ಞಾನಿ ಅಮೋಕ್ಷದ ಜಾತ್ರೆ ನಡೆದದ. ಅಮೋಕ್ಷದ ಮ್ಯಾಲ ಅಮೋಕ್ಷದ ಹೆಂಗೆಂಗ ಕೈಲಾಸದೊಳಗ ದುಡ್ಕೊಂಡ ಅದು ಭಕ್ತಿ ಹೆಂಗ ಮಾಡಿದ, ಯಾವ ಪ್ರಕಾರವಾಗಿ ಮಾಡಿದ? ಕೈಲಾಸ ಬಿಟ್ಟು ಮತ್ತೆ ಲೋಕಕ್ಕೆ ಎದುರು ಸಲುವಾಗಿ ಬರ್ಬೇಕಾಯ್ತು, ಏನೇನು ತಗೊಂಡು ಬರ್ಬೇಕಾಯ್ತು ಅನ್ನುವಂಥದ್ದು ಒಂದು 4 ಮಾತ್ರೊಳಗ ಮಾತು ಹೇಳಿ ಮತ್ತೆ ಸರ್ಜೋಡಿ ಕಲಾವಿದರ ಕಡೆ ಹೋಗುದದ. ಯಾವ ನನ್ನಪ್ಪ ತ್ರಿಕಾಲಜ್ಞಾನಿ ಅಮೋಕ್ಷದ ಕೈಲಾಸದೊಳಗ 7 ಯುಗದೊಳಗ ಒಂದೊಂದು ಅವತಾರ ತೊಟ್ಟ. 6 ಯುಗದೊಳಗ ಮುಗಿದವ 7ನೇ ಯುಗ ಅಮೋಘಸಿದ್ದ ಶಿವನ ಗದ್ದಿಗೆ ಮೇಲೆ ಜನಿಸಿ ಬಂದ. ಶಿವನ ಗದ್ದಿಗೆ ಮೇಲೆ ಕೂಸ ಅಮೋಘಸಿದ್ದ ಜನಿಸಿದ. ಕೂಸಿಗೆ ನೋಡಿ ಪಾರ್ವತ ದೇವಿಗೆ ಎದೆ ಹಾಕೊಂಡು ಎದೆ ಹಾಲು ಕುಡಿಸ್ಯಾಳ. ಕುಡಿಸಿ ಭಗವಂತ ಕೇಳ್ತಾಳ, ಭಗವಂತ ಸೋಮನಾಥ ನಿನ್ನ ಗದ್ದಿಗೆ ಮ್ಯಾಲ ಕೂಸಿನ ಜನನಾಗ್ಯದ. ಈ ಕೂಸಿನ ಹೆಸರು ಏನ್ ಹೇಳಿ ಹೋ ಭಗವಂತ ಅಂದ್ ಯಾರು? ಪಾರ್ವತ ದೇವಿ. ಅವಾಗ ಏನ್ ಹೇಳ್ತಾರೆ ಭಗವಂತ? ಅವಾಗ ಭಗವಂತ ಹೇಳ್ತಾನ, ಏನಂತೀವ? ದೇವಿ ದೇವಿ ಯುಗದೊಳಗ ಅಮೋಘವಾದ ಭಕ್ತಿ ಮಾಡ್ಯಾನ. ಇವನ ಹೆಸರು ಅಮೋಘಸಿದ್ದ ಅಂತ ಇಡುವಂದ ಯಾರು? ಭಗವಂತ. ಅವಾಗ ಪಾರ್ವತ ದೇವಿ ಕೂಸಿನ ತಗೊಂಡು ಎದೆಗೆ ಹಾಕೊಂಡು ಎದೆ ಹಾಲು ಕುಡಿಸಿ ಕೂಸಿಗೆ ಅಮೋಘಸಿದ್ದ ಅಂತ ನಾಮಕರಣ ಮಾಡಿದ್ವಿ. ಅಮೋಘಸಿದ್ದ ಭಕ್ತಿಯಿಂದ ಬೆಟ್ಟಾಗಿ ಬೆಳೆದು ನಿಂತ ಮಗನ ಬೆಳೆದು ನಿಂತ ಪಾರ್ವತ ದೇವಿ ಅಮೋಘಸಿದ್ದ ಒಂದು ಮಾತು ಕೇಳ್ತಾವ. ಏನು ಕೇಳ್ತಾರವ? ಅಮೋಘಸಿದ್ದ ನಿಮಗೆ ಜಗತ್ತಿನೊಳಗೆ ನಾ ಹೆಚ್ಚಿನಾಗಿದ್ದೀನೋ, ನಿನ್ನ ತಂದೆ ಶ್ರೇಷ್ಠ ಅಮೋಘಸಿದ್ದ. ಈ ಕಣ್ಣು ಅಂದ ಕಾಲಕ್ಕೆ ಏನ್ ಹೇಳ್ತಾರವ? ಅವಾಗ ಅಮೋಘಸಿದ್ದ ಹೇಳ್ತಾನೆ, ಅವ ತಾಯಿ ಜಗತ್ತಿನೊಳಗ ಅರಮನ ಗುರು ಕಾಯ್ತಾನ. ಗುರುನೇ ಮುನಿದಪ್ಪ ಅಂತಂದ್ರ ಜಗತ್ತೊಳಗ ಕಾಯವ್ರೆ ಅವಳು. ಅದಕ್ಕೆ ನಮ್ಮ ತಂದೆ ನನ್ನ ಗುರು ಹೆಚ್ಚಂದ ಅಮೋಘಸಿದ್ದ. ಅಂದ ಕಾಲಕ್ಕೆ ತಾಯಿ ಪಾರ್ವತ ದೇವಿ ಏನ್ ಹೇಳ್ತಾರವ? ಪಾರ್ವತ ದೇವಿ ಹೇಳ್ತಾಳೆ, ಅಮೋಘಸಿದ್ದ ನೀನು ತಂದೆ ನಿನ್ನ ಗುರು ಹೆಚ್ಚಿನಾಗಿತ್ತಂದ್ರ ಹುಳ ಮುಟ್ಟ ಲವ ತರಬೇಕ, ಕಪ್ಪಿ ಮುಟ್ಟ ಸೀತ ತರಬೇಕ, ತಾಯಿ ತಂದೆ ಸೇವಾ ಮಾಡಬೇಕಂತ. ಅವಾಗ ಕುಲು ನಗುತ್ತಾನ ನಪ್ಪ ಅಮೋಘಸಿದ್ದ. ನಕ್ಕೊಂತ ಹೇಳ್ತಾನ ತಾಯಿಗೆ, ತಾಯಿ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ತೆಲಿಬೇಕಿತ್ತಂದ್ರ ಮುಂದೆ ಕಚ್ಚಿ ಹಿಂದಕ್ಕಿರಂಗಿಲ್ಲ. ಹೂವ ಸೀತಾ ತಂದೆ ತಿರ್ತ ತಿಳ್ಕೊಂಡು ತಾಯಿಗೆ ಮಾತು ಕೊಟ್ಟ ಹೂವ ಸೀತಾ ತರ ಕೊಟ್ಟ. ಹೋದಂತ ಸಮಯದೊಳಗ ಪಾರ್ವತ ದೇವಿ ಮನೆ ಒಳಗ ಕೂತು ವಿಚಾರ ಮಾಡ್ತಾಳ. ನಾ ಮಗನ ಭಕ್ತಿ ಹೊರಗೆ ಹಚ್ಚು ಕಾಲು ಬಂದ ತಿಳ್ಕೊಂಡು ಸುಂದರವಾದ ಒಂದು ಹೆಣ್ಣ ಪಳಕವತ್ತಿನ ತಯಾರು ಮಾಡಿ ಅಮೋಘಸಿದ್ದ ಭಕ್ತಿ ಹಾಳು ಮಾಡಿಸೋಗಿ ಬಿಟ್ಟು ಬಿಡ್ತಾಳ. ಅವಾಗ ಪಳಕವತ್ತಿ ನೃತ್ಯ ಮಾಡ್ಕೊಂಡಲ್ಲ ಅಮೋಘಸಿದ್ದ ಒಂದು ಮಾತು ಹೇಳ್ತಾಳ, ಯಪ್ಪ ಅಮೋಘಸಿದ್ದ ಭಗವಂತ ನಿನ್ನ ಲಗ್ನಾಗ ಬಂದಿ ನೋಯಪ್ಪ ಅಂದ್ ಯಾರು? ಬಳಕವತ್ತಿ. ಅಂದ ಕಾಲಕ್ಕೆ ಏನ್ ಹೇಳ್ತಾರ ಅಮೋಘಸಿದ್ದ? ಅವಾಗ ಹೇಳ್ತಾನೆ, ಓ ತಾಯಿ ನಾ ಪಾರ್ ಮಾಡ್ತದೀನಿ, ನಾ ಈಗ ಭಕ್ತಿ ನೋಡಲಾಗದೀನಿ, ಕೈಲಾಸದೊಳಗ ನಾ ಗುರುವಿನ ಶಿವ ಮಾಡೋ ಕಾರಣವಾಗದೀನಿ, ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ತಾಯಿಗೆ ತಾಯಿ ಅಂತ ತಿಳಿದೀನಿ. ಈಗ ನಿನ್ನ ಮದುವೆ ಆಗೋದು ಆಗಂಗಿಲ್ಲ,
ತಾಯಿ ಮೊದಲು ದಾರಿ ಬಿಡುವಂತ ಅಂದ ಕಾಲಕ್ಕೆ ಏನ್ ಹೇಳ್ತಾವ ಬಳಕಾವತಿ ಭರತವತಿ ದಾರಿ ಬಿಟ್ಟಿಲ್ಲ ದಾರಿ ಅಡ್ಡಗಟ್ಟಿ ಆದ್ರೂ ನಿನ್ನೆ ಮದುವೆ ಆಗುತ್ತಿದೆ ಅಂತ ಹಠ ಇಡೋದು ಬಳಕಾವತಿ ದಾರಿ ಅಡ್ಡಗಟ್ಟಿದಾಗ ಕೈಲಾಸದೊಳಗ ನಪ್ಪ ಯೋಗಿ ನಾನು ಅಮೋಕ್ಷಿತ ಬಳಕಾವತಿ ಒಂದು ಮಾತು ಕೊಟ್ಟ ಯಾರು ಕೊಡ್ತಾರ ಮಾತ ಕೈಲಾಸದೊಳಗ ನಿನ್ನ ಮದುವೆ ಆಗಂಗಿಲ್ಲ ನಾನು ಮದುವೆ ಆಗಬೇಕಿತ್ತಂದ್ರ ಮತ್ತೆ ಲೋಕದೊಳಗ ನರಹಟ್ಟಿ ನಾಗರವರ ಮಗಳು ಪದ್ಮಾವತಿ ಹುಟ್ಟಿವ ನಾನು ಕೂನ ಹಿಡಿದು ನಾನು ಜೋಡಿ ಮದುವೆ ಇಲ್ಲಪ್ಪ ಅಂತಂದ್ರ ನಾನು ಬೆತ್ತದ ಜೋಡಿ ಮದುವೆ ಬಂದ ಯಾರು ಅಮೋಕ್ಷಿತ ಈ ಪ್ರಕಾರ ಬಳಕಾವತಿಗೆ ಮಾತು ಕೊಟ್ಟ ತಾಯಿಯ ಪ್ರಕಾರ ಗುಣ ಬಿಟ್ಟ ರೂಪ ತಗೊಂಡ ಕಪ್ಪಿ ಬಿಟ್ಟ ಸೀತಾ ತಗೊಂಡ ತಾಯಿ ತಂದೆ ಸೇವೆ ಮಾಡಿದ ತಾಯಿ ಇಟ್ಟ ಪರೀಕ್ಷೆ ಅಮೋಕ್ಷದ ಪಾಸ್ ಆದ ಒಂದು ಕೈಲಾಸ ಬಿಟ್ಟು ನಪ್ಪ ಅಮೋಕ್ಷದ ಕರ್ತಲ್ಲಿ ಮಾನವ ಉದ್ಧಾರ ಮಾಡೋದು ಮತ್ತೆ ಲೋಕಕ್ಕೆ ಬರಬೇಕಾಯ್ತು ಬರುವಾಗ ಏನಾದ್ರು ತರಬೇಕಾಯ್ತು ಏನೇನು ತಗೊಂಡ ಬಂದ ಏನಂತಂದ್ರಿವ ಓಮದ ಕಬ್ಬಿಣ ನೇಮದಿರತ್ತ ಪ್ರಸಾದ ಗಂಟ ಕಲ್ಪವೃಕ್ಷ ಪರೂಪ ಭಾಗ್ಯ ಬಜ್ಜಿಗೆ ತನ್ನ ಮಳೆ ಕೇಳು ಬೆಳೆ ಕೇಳು ಸಾಲ ಸತಿಗೆ ಮೇಲೆ ಕಳಸ ಸರ್ವ ಸಾಹಿತ್ಯ ತಗೊಂಡು ತಂದಿ ಹಿಂದೆ ಮಾಡ್ಕೊಂಡು ನಂದಿ ಮುಂದೆ ಮಾಡ್ಕೊಂಡು ಸಂಗಾಟ ಮುಂದಾಶದ ಕರ್ಕೊಂಡು ಅಪ್ಪ ಮೋಕ್ಷದ ಮೂರೂರು ಮೊಮ್ಮೆಟ್ಟು ಗುಡ್ಡು ಕೇಳ್ಕೊಂಡ ಶಿವನಿಗೆ ತಂದು ಶಿವ ಹೆಟ್ಟೆ ಇಳಿಸಿದ ಹೌದು ವಿಷಯ ಇದ್ರ ಇಲ್ಲಿಗೆ ನಿಲ್ಸೋದದ ಇಲ್ಲಿಗೆ ನಿಂದಿರಿಸುದ ಮುಂದೆ ಪಾಳೆ ಬತ್ತಂದ್ರ ಮತ್ತು ವ್ಯವಹಾರ ಬೇರೆ ಅಲ್ಲ ಬ್ಯಾರೆ ಅಲ್ಲ ಸುಮ್ ಸಾಗೋದದ ಹೌದು ಇನ್ನ ಇರ್ಲಿ ಇನ್ನ ಸರ್ಜೋಡಿ ಕಲಾವಿದರ ಕಡೆ ಹೋಗೋದ ಹೋಗೋದದ ಅಣ್ಣ ನೋಡು ಅಣ್ಣ ಒಂದು ಮಾತು ಹೇಳಿದ ಏನ್ ಹೇಳ್ತಾನೆ ತಂಗಿ ಗಳಸಾಕ ನಿಂತಾಳ ಮಾಡಕ್ ನಿಂತಾಳ ಮಣ್ಣು ಮುಗಿನಿ ಹಂಗ ಹರಳು ಕೊಡ್ಲಪ್ಪ ನಾನೇ ಮಾಡ್ಕವದೀನಿ ನಾ ಏನಪ್ಪ ಅಲ್ಲದೆ ಎಲ್ಲ ಹಾಡಕ್ ಬಂದ್ರೆ ನಿನಗಾಗಿ ಹೆಣ್ಣು ಕೊಡೋದು ನಾ ಯಾಕೆ ಹಾಡಕ್ ಬಂದ್ರೆ ನೋಡು ನಾನ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಯಾಕಂದ್ರೆ ನನಗೆ ಅಂತ ಮಾತಾಡಕ್ ಮನಸ್ಸು ಬರಲ್ಲ ಏನು ಬಹಳ ವಿಷಯ ಏನ್ ಬರೆಯತ್ತ ಅಂತ ಮಾತಿಗೆ ಬಂದ್ರೆ ಬಹಳ ಚಟ ನಾವು ಅಂದ್ರ ಕೊಡ್ಸಕ್ ಹೇಳಿ ಕೊಡ್ತದ ಕೆಲ್ಸಕ್ಕೆ ಹೇಳ ಮಣ್ಣು ಮುಗಿನ ಮಾಡ್ಕೊಳಕ್ ಗಂಡು ಬಿದ್ದಿ ಅನ್ನಂಗ ಇತ್ತು ಸಾಹೇಬ್ರ ನಮ್ಗಿಂತ ಒಂದು ಒಂದೇ ಮಾತನ್ನ ಮುಗಿಸ್ಬಿಡ್ತೀನಿ ನನಗೆ ಏನು ಅದು ತಂಗಿ ದುಡುಕಿ ಮಾಡಿ ಗಂಟು ಮಾಡ್ಕೊಂಡ ಮುಂದ ಮಕ್ಕಳು ಹರಿದ ನನಗ ಕೊಡಾಕ್ ಗಂಟು ಮಾಡಕತ್ತ ಒಂದಿ ನಾಚಿಗೆ ಬರ್ಬೇಕು ನಿನ್ ಜನ್ಮಕ್ಕೆ ಶಬಾಷ್ ಅಲ್ಲ ನಿನಗ ಹೆಣ್ಣು ಕೇಳಕ್ಕ ಗಂಟು ಮಾಡಕತ್ತ ತಂಗಿ ಅನ್ನಕ್ಕ ನಾಚಿಗೆ ಬರ್ಬೇಕ ಹೇಗವ ನಾನು ನಿನ್ನ ಮನೆಯಾಗದೀನಿ ನಾ ತುಳ ಗಂಟು ಮಾಡಿ ನಿನ್ನ ಕೈಯಾಗ ಕೊಡ್ಲಕತ್ತೀನಿ ಶಬಾಷ್ ಅದನ್ನ ತಿನ್ನಕತ್ತಿ ನಿನಗ ನಾಚಿಗೆ ಬರ್ಬೇಕು ಕೆಂಚುಗ್ರು ಮತ್ತ ಮಾತು ಏನು ಹಣ್ಣು ನಿನಗೆ ಕೊಡ್ತಾರೆ ಮತ್ತ ನನ್ನ ಗಂಟನ ಸತ್ತಿರ್ತಾರ ಅದು ನಿನಗೆ ಕೊಡೋದಪ್ಪ ಅಲ್ಲ ಒಂದ ಲಗ್ನ ಆಗಿ ಈಗ ಮುದುಕ ಆಗ್ಲಕತ್ತೀರಿ 3 ಮಕ್ಕಳು ಹರಿದಿ ಮತ್ತ ದಿನ ಏನ ಕೇಳ್ತಿ ಚಂದ ಕೇಳ್ಬೋದು ಹಂಗಲ್ಲ ವಿಷಯ ಹಂಗ ಮಾತಾಡಲ್ಲ ಹೆಂಗವ ಯಾವಕ್ ಹತ್ಯದ ಅದನ್ನ ಮಾತಾಡಲ್ಲ ಹೌದು ವಿಷಯ ಏನದ ನಾನೇನಂದಿನಿ ಏನಂದಿರುವ ಸರಜೋಡಿ ಕಲಾವಿದರು ತೈಲ ಅಪ್ಪಣೆ ತಗೊಂಡು ಒಂದು ಪ್ರಶ್ನೆಗಳನ್ನ ಮಾತಾಡಿದ್ರು ದೈವರೆಲ್ಲರೂ ಏನಂದ್ರು ಆ ವಿಷಯಗಳನ್ನ ಮಾತಾಡಿ ಲೇಖಬದ್ಧವಾಗಿ ಒಂದು ಸಂಧಿಗೆ ಒಂದು ಪ್ರಶ್ನೆ ಖುಲ್ಲ ಆಗಬೇಕು ಬರ್ತಬೇಕು ಇಲ್ಲ ಇಲ್ಲಬೇಕು ನಮ್ಮ ಸರ್ಜೋಡಿ ಕಲಾವಿದರು ಏನಂತಾರು ಕೆಂಚುವನ್ನ ಪಾಳೆ ಮುಗಿಸಿ ಬಂದು ಕೂಡ ಒಂದು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ನಾನೇನಂದಿನಿ ನಾ ಮ್ಯಾಲೆ ಫಸ್ಟ್ ಬಂದ ಸ್ಟೇಜ್ ಬಂದು ಕೂತ್ಕೊಳ್ಳೋ ಪ್ರಶ್ನೆ ಕೇಳಕತ್ತಾರ ಹಾಡೋರು ನಾವೇ ಮಾತಾಡೋರು ನಾವೇ ಆಗುತ್ತೇವೆ ಆ ವಿಷಯ ನನಗೆ ಆಯ್ದಿಲ್ಲ ನಾ ಗಾಡಿಗೆ ಹೋಗಿಲ್ಲ ಬುಕ್ಕ ನೋಡಿಲ್ಲ ನಾ ವಿಚಾರ ಮಾಡ್ತಿಲ್ಲ ನಿನಗೆ ಇನ್ನೊಂದು ಪಾಳೆ ಕೊಡಲ್ಲ ಅಂದಿಲ್ಲ ನನಗ ಬರಂಗಿಲ್ಲ ಅಂದಿಲ್ಲ ನಾನಾ ವಿಷಯ ಬರಂಗಿಲ್ಲ ನೀ ಮುಂದಿನ ಪಳಕ ಬುಕ್ಕ ತೋರಿಸಿ ವಿಷಯ ಹೇಳುವಂತ ನಿನಗ ಇವರು ಮಾತಾಡುವಾಗ ನಾನು ಏನಂದಿನಿ ನೀವು ಹೆಂಗ ಪ್ರಶ್ನೆ ಕೇಳಿದ್ರು ನೋಡು ನಾನು ಸಂದ ಮುಗಿಸ ಪ್ರಶ್ನೆ ಕೇಳ್ತೀನಿ ನಾ ಇವ್ರಿಗೂ ಪ್ರಶ್ನೆ ಕೇಳಿದ್ರಿ ಅವ ಕೆಲ್ಸವನ್ನ ಅಂದ ನಾ ಮಾಡಂಗ ಮಾಡೋದ್ರಿ ಏನು ನಾ ಮಾಡಂಗ ಮಾಡು ನೋಡು ನೀ
ಹ್ಯಾಂಗ್ರಿ ಏನ ಶಿರಿ ಉಟ್ಕೊಂಡು ಬಂದಿದ್ದೇನ ಬ್ಯಾರೆ ಮಾಡಕ್ಕಿಲ್ಲ ಹ್ಯಾಂಗ್ ಮಾಡ್ತೀರಿ ಬಾಬಾ ನಾ ಏನಂದಿನಿ ಹೆಂಗ ಕೂಲಿಗೆ ಕೊಳ ಕಟ್ಟೀರಿ ಕಟ್ತೀರಿ ನೀವ್ ಹೆಂಗ ಬರ್ತೀರಿ ನಾ ಹಂಗ ಬರ್ತೀನಿ ನೀವ್ ಹೆಂಗ ಕೇಳ್ತೀರಿ ನಾವು ಹಂಗ ಕೇಳ್ತೀವಿ ಒಬ್ಬರಂಗೊಬ್ಬರಿಗೆ ಬರಂಗಿಲ್ಲ ಸ್ಟೇಜ್ ಮಾತಾಡೋ ಮಾತೇವು ಇದೆಲ್ಲ ಶಿವಸ್ಥಾನ ಅದ ಇದು ಎಲ್ಲ ಬಿಟ್ಟು ಎಲ್ಲರೂ ಕಲ್ತ್ಯಾರ ಎಲ್ಲರೂ ಬರಬೇಕೆ ಬರ್ಲಿಕ್ಕಂದ್ರೆ ಬರಬಾರ್ದು ಒಂದು ವಿಷಯ ಏನ್ ಮಾತಾಡಿದ್ರು ಏನಂತೇವಾ ತಂಗಿ ಪ್ರಶ್ನೆ ಕೇಳಿದ್ಲು ಕೇಳು ಬಹಳ ಚಂದ ಪ್ರಶ್ನೆ ಕೇಳ್ಯಾಳ ನಾ ಕೇಳಿದ ಪ್ರಶ್ನೆಕ ಇನ್ನೊಂದು ಪಾಳೆ ವಿಚಾರ ಮಾಡಿ ಹೇಳು ಹೇಳು ನಾ ವಿಚಾರ ಮಾಡಕ್ ಬಂದಿಲ್ಲ ಇಲ್ಲ ವಿಚಾರ ಮಾಡಂಗಿಲ್ಲ ವಿಚಾರ ಮಾಡಕ್ಕೂ ಕೂತಿಲ್ಲ ನೀ ವಿಷಯ ಬಿಡುಗಡೆ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ಬೇಕಾಗಿತ್ತಪ್ಪ ನೀವ್ ಯಾಕೆ ಮಾಡಿಲ್ಲ ನನಗ್ ಬಾಳ ಕೊಡ್ಬೇಡ್ರಿ ಒಟ್ಟ ನೀವು ಒಟ್ಟೆ ಸಣ್ಣ ಸಣ್ಣ ವಿಷಯ ಕೊಡ್ಲಾಗ್ಬೇಕು ಕಮಿಟಿ ರೂಲ್ಸ್ ಇಟ್ಟಿರಿ ನೀವು ಯಾವಂತ ಏನಂತೇವಾ ಪಾಳಕ್ ವಿಷಯ ಕುಲ್ಲಾಗಬೇಕು ಉಲ್ಲಾಗಬೇಕು ನಾ ಬಿಟ್ಟು ಹೋಗಿ ನನ್ನ ಯಾಕೆ ಕುಲ್ಲ ಮಾಡ್ಲಿಲ್ಲ ಯಾಕ್ರಿ ಹಾಕ್ಬಿಡ್ದಲ್ಲಪ್ಪ ಇವು ಇವ್ರ ಮಾತಿನ ಪ್ರಕಾರ ನಾನು ಒಂದು ಪ್ರಶ್ನೆ ಕೇಳಿನ ಅವ್ರಿಗೆ ಏನಂತ ಕೇಳಿರವಾ ಯಾವ ಪ್ರಶ್ನೆ ಕೇಳಿನಿ ಸೌಂಡ್ ಕಲಿತೀವಿ ಹೊರಡಿ ನೀ ಕಪ್ಪು ಮಾಡಿದಾರ ನಾ ಕಪ್ಪಾಗಿ ಬರ್ತೀನಿ ಇಲ್ಲಿ ಸೌಂಡ್ ಹೆಚ್ಚು ಕಡೆ ಮಾಡ್ಬಿಡಲ್ಲ ಮತ್ ಸಾಯಂಕಾಲ ಆಡೋದಪ್ಪ ನಮ್ಮಂದ ರಾತ್ರಿ ಹೋಗ್ಬೇಕಾದ್ರೆ ನಾವು ನಾ ಕೇಳಿದಂತ ವಿಷಯ ಅವ್ರು ಹೇಳಿದ್ರು ಏನಂತೇವಾ ನಿಮ್ದು ಪ್ರಶ್ನೆ ಏನು ಮಾಳಿಂಗರಾಜ ಸಂಬಂಧ ಅದು ಏನು ಬೀರಪ್ಪನ ಸಂಬಂಧ ಅದು ನಾ ಹೆಂಗ ಅವಶ್ಯಕರ ಮರಿ ಮೊಮ್ಮಕ್ಕಳು ಕೇಳಿ ನೋಡು ನೀ ಯಾಕೆ ಕೇಳಿಲ್ಲ ಅಂದ್ರ ಅವ್ರು ನನಗೆ ಶಬಾಷ್ ಎಲ್ಲ ನನ್ನವ ವೀರಕಂಠ ನೀಲಕಂಠ ಕಂಠ ಆಕಂಠ ವಿಷಯಕಂಠ ಬಲಿಕಂಠ ಇವ ಎದುರಾಗ ಬಂದ ಎಲ್ಲಿ ಯಾಕೆ ಹಾಪಿಡ್ಯಾಗ ಬಂದ ನಾ ಯಾಕೆ ಕೇಳೇನೆ ನೀನು ಹಂಗ ಕೇಳಬೇಕು ಶಬಾಷ್ ಅದು ನಾನು ಕುರಿ ಕೇಳಿ ಮಸಾಲೆ ಹೇಗೆ ಮಾಡಿ ನನ್ನ ನೀವ್ ಏನ್ ಮಾತಾಡಿದ್ರೆ ಬುಕ್ನ ಪ್ರಶ್ನೆ ಅಂದಿರಿ ಬುಕ್ಕದಾಗ ಏಕ ಬರ್ತಾವ ಯಪ್ಪ ಹಂಗ ಏನ್ ಮಾಲಿಂಗನ ಅಟ್ಟೆ ಕೇಳು ಬೀರಪ್ಪನ ಅಟ್ಟೆ ಕೇಳು ರೇವಣಸಿದ ಅಟ್ಟೆ ಕೇಳು ಏನ್ ಹೆಡ್ಡಿಂಗ್ಸ್ ಪೇಜ್ ನಂಬರ್ ಹೇಳಿದೆ ನನಗ ಫುಲ್ ಪಾಯಿಂಟ್ ಏನಿಲ್ಲ ಬುಕ್ದಾಗ ಪ್ರಶ್ನೆ ಕೇಳು ಅಟ್ಟೆ ಬುಕ್ದಾಗ ಕೇಳು ಹೇಳಿದ್ರು ಏನಂತೇವ ಶಾಂತಕ್ಕ ನೀವ್ ಬರೀ ಅಂಕ್ಲಿಪಿ ಓದ್ತೇವ್ರದಿರಿ ಇಂಥ ಬುಕ್ಕ ನಾ ಮನ್ಯಾಗ ಒಟ್ಟಿಗೆ ನಿಮ್ ಬುಕ್ದಾಗ ಮುಸ್ತಿ ಇಂಥ 11 ಡಾಲ್ ತಂದೇವಿ 20 ಡಾಲ್ ತಂದೇವಿ 11 ಗದ ತಂದೇವಿ ಬಾಳ ಕೆತ್ತಿಗೆ ತಂದೇವಿ ನೀಯೇ ಲೆಕ್ಕ ಅಂದ್ರವ್ರು ನನಗೆ ಗದ ತರವ ಕೊಗಟ್ ಒಳಗೆ ಯಾಕೆ ಸೋತು ಬಂದಿಪ್ಪ ನೀನು ಕುಸ್ತಿ ಎಲ್ಲ ಕಡೆ ಅಲ್ಲ 32 33 ಹಾಕಿದ್ದು ಗದನು ಕುಸ್ತಿ ಎಲ್ಲ ಕಡೆ ಹಾಕಿರೋದು ಎಲ್ಲ ಕಡೆ ಹಾಕವ್ ಇಲ್ಲಿ ತಂಗಿ ಮುಂದೆ ಗೆದಿಬೇಕಂತ ಬಂದಿದ್ದೇನ ನಾಕ್ ಹಾಕಿರೋ ಬಿಡುದು ಹೇಳುದೆ ನಾ ಏನ್ ಹೇಳಕತ್ತೀನಿ ವಿಷಯ ಏನ ಅಡ್ಡ ಮಾತಾಡ್ ನನ್ನ ಬಾಯಿ ಮಾತಾಡಕತ್ತು ಹಿಂದ ಮುಂದೆ ವಿಚಾರ ಮಾಡೋದಂಗ ಮಾತಾಡ್ತೀನಿ ನಾ ಏನಲ್ಲ ಏನವಾದು ನೀ ಬುಕ್ಕ ಓದ್ಕೊಂಡಿಲ್ಲ ಬರೀ ಅಂಕ್ಲಿಪಿ ಓದ್ಕೊಂಡಿರಿ ನೀನು ಬುಕ್ಕದಾಗ ಮುಗಿಸ್ತೀನಿ ಯಪ್ಪ ಎಲ್ಲ ಹಾಗೆ ಹಾಲು ಕುಡ್ದಂಗಂದಿ ಹಾಗೆ ಹಾಲು ಕುಡ್ದ ಮತ್ ತಂಗಿ ಪ್ರಶ್ನೆ ಕೇಳ ಚಳಿಗೆ ನೀರಿಗೆ ಬಂದೇನೆ ಈಗ ಇಳಿಲಾಕಾಗಿದ್ದಾವ ಎಮ್ಮೆ ಅಲ್ಲ ನಾನು ಪ್ರಶ್ನೆ ತಪ್ಪದತ್ತು ಹೌದು ಪ್ರಶ್ನೆ ತಪ್ಪದಂತೆ ಉತ್ತರ ಹೆಂಗೆ ಹೇಳಿದ್ರಿ ಹೆಂಗೆ ಹೇಳಿದಪ್ಪ ನೀನು ಗುರುಗಳ ತಪ್ಪದವ್ರು ನೀವೇ ಅದಕ್ಕೆ ಉತ್ತರ ಹೆಂಗ ಸಿಕ್ತು ಶಬಾಷ್ ಮೊದಲ ನನ್ನ ಪ್ರಶ್ನೆ ನಿಮಗ ಅರ್ಥ ಆಗಿಲ್ಲ ಇಲ್ಲ ಅದು ನೀಲಕಂಠ ಮೂಲಿಕಂಠ ಯಾಕಂತ ಇರ್ಲತ್ತವ ವಿಷಯಕಂತ ಯಾಕಿರ್ಲಕತ್ತಾವ ನೀನು ಇವತ್ತು ಒಂದು ಬರುತ್ತಾರೆ ಟೈಮ್ ಕೊಟ್ಟಿಯಲ್ಲ ನನ್ನ ಪ್ರಶ್ನೆಗೆ ಒಂದು ವರ್ಷ ಟೈಮ್ ಇರ್ತವ ಒಂದು ವರ್ಷ ಬರೀ ಒಂದ್ ದಿನ ಕೊಡಕತ್ತ ಒಂದ್ ವರ್ಷ ಟೈಮ್ ಇರ್ತವ ಯಾವಾಗ ಹೇಳ್ತಿ ಹೇಳು ಶಬಾಷ್ ಮತ್ತೆ ಬುಕ್ಕ ಸ್ಟೇಜಿಗೆ ತಂದು ನಾ ತರಕ್ಕೆ ಸುಮ್ಮನೆ ತಂದು ಹೇಳಕ್ಕೆ ಹೇಳಂಗಿಲ್ಲ ನಿನ್ನ ಬುಕ್ ಸ್ಟೇಜಿಗೆ ಬರ್ಬೇಕು ನಮ್ದು ಆ ಬುಕ್ ನಮ್ದು ಸ್ಟೇಜಿಗೆ ಬರ್ತಾನೆ ನೀನ್ ತರಲ್ಲ ನಾವು ತರೋ ಮಗಳಲ್ಲ ಸುಮ್ಮನೆ ಕಚ್ಚಿಬಿಚ್ಚಿ ಅವರ ಮಂದಿ ಇಲ್ಲ ನಾ ಬಿರ್ಸಿಗೆ ಬದ್ಲೆ ಕಷೆ ಅದು ನೀನ್ ತಂದು ನಾವು ತರ್ತೀವಿ ಪಾಳೆ ಪೀಳೆ ಮಂದಿ ಏನಿಲ್ಲ ನೀನ್ ಹೆಂಗೆ ಅವರ ನೀನು ನನಗೊಂದು ಪಾಳೆ ಕೊಟ್ಟು ನಿನಗೆ ಒಂದು ಪಾಳೆ ತಗೋ ಹಿಂಗಲ್ಲ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲವಾ ಮತ್ತ ಮುಂದಿನ ಪಾಳೆ ಹೆಂಗ್ ಬರ್ತಾರ ಬರ್ಲಿ
ನೋಡಿ ಅದು ಗೊತ್ತಾಗ್ತದ ಹೌದು. ಈಗ ಬಹಳ ಮಾತಾಡುವಂತ ವಿಶೇಷ ಇಲ್ಲ. 4 ಕ್ಯಾರಿ ಅಂದು ಮತ್ತ ಸರ್ ನೋಡಿ ಕೆಲವರಿಗೆ ನೋಡಿ ಏಸು ಕದ ತಗೊಂಡ್ಬರ್ತಾರೆ, ತಗೊಂಡ್ಬರ್ಲಿ ಮತ್ತೆ ಹೋಗಿ